ಎಲ್ಲರಿಗೂ ನಾನು ಮಂಜುಳ. ಎಲ್ಲರೂ ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಇವತ್ತು ಶುಕ್ರವಾರ ಇರೋದ್ರಿಂದ ಶ್ರಾವಣ ಶುಕ್ರವಾರ, 3ನೇ ಶುಕ್ರವಾರ. ತುಂಬ ವಿಶೇಷವಾಗಿದ್ದ ದಿನವೇ ಇವತ್ತು ಅನ್ಬೋದು. ನಾನು ಬೆಳಗ್ಗೆನೇ ಎಲ್ಲ ಸ್ನಾನ, ನನ್ನ ಬೆಳಗಿನ ಕೆಲಸ ಎಲ್ಲ ಮುಗೀತು. 1 ಕಪ್ ಅಕ್ಕಿ ತೊಗೊಂಡು ಚೆನ್ನಾಗಿ ಒಂದು 4-5 ಸಲ ತೊಳ್ಕೊಂಡು ಅದಕ್ಕೆ 2 ಕಪ್ ಹಾಲು ಹಾಕಿದ್ದೀನಿ. ಹಾಲು ಹಾಕ್ಬಿಟ್ಟೆ ಈ ಪ್ರಸಾದ ಮಾಡಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಕುಕ್ಕರ್ ಇಟ್ಕೊಳ್ಳೋಣ. ಈ ಸಂಜೆ ಗಂಟ ಆದರೂ ಏನೂ ಹಾಳಾಗಲ್ಲ. ಈ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಇದು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ಇರುತ್ತೆ ಇದು. ನಾನು ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಬೇಗ ಬೇಗ ಆಯಿತು ನಂದು ಕೆಲಸ ಅಲ್ಲ. ಸ್ವಲ್ಪ ನಾನು ಮಾರ್ಕೆಟ್ಗೆ ಹೋಗೋದಿತ್ತು. ನಂದು ಸ್ವಲ್ಪ ರಿಟರ್ನ್ ಗಿಫ್ಟು ತರೋದಿತ್ತು ಒಂದು ಫಂಕ್ಷನ್ಗೆ, ಅದಕ್ಕೋಸ್ಕರನೇ. ಈಗ ನಾನು ಮಡಲಕ್ಕಿ ಇಟ್ಟಿದ್ನಲ್ಲ ಅಕ್ಕಿಲಿ ನಾನು ಸ್ವಲ್ಪ ಮೊಸರನ್ನ, ಸ್ವಲ್ಪ ಖಾರ ಪೊಂಗಲ್ ಮಾಡ್ಕೋತಾ ಇದ್ದೀನಿ. ಮೊಸರನ್ನ ಸ್ವಲ್ಪ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಕುಕ್ಕರ್ ಕೂಗಾಯಿತು. ಇವಾಗ ಚೆನ್ನಾಗಿ ಬಿಸಿ ಇದ್ದಾಗಲೇ ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬಿಡಬೇಕು. ಚೆನ್ನಾಗಿ ಮ್ಯಾಶ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಇನ್ನೊಂದು ಪಾತ್ರೆಗೆ ಅನ್ನನ ಬಗ್ಗಿಸ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಆವಾಗ ನಾವು ಮೊಸರು ಹಾಕಿದ್ರೆ ಹುಳಿವೇ ಬರೋಲ್ಲ. ಸಂಜೆ ಗಂಟ ಮೊಸರನ್ನ ಗಟ್ಟಿ ಕೂಡ ಆಗೋಲ್ಲ. ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನ ಪ್ರಸಾದ ಥರನೇ ಇರುತ್ತೆ ಇದು. ಈಗ ನಾನು ಇನ್ನೊಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಆರಕ್ಕೆ ಬಿಟ್ಟಿದ್ದೀನಿ. ಅದು ಕೈ ಮುಟ್ಟಬೇಕು, ನಾವು ಅಷ್ಟು ಆರಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪದಲ್ಲಿ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ತುಪ್ಪ ಎರಡೂ ಹಾಕ್ಕೊಂಡಿದ್ದೀನಿ. ಈ ಸ್ವಲ್ಪ ಕರಗಾದ್ಮೇಲೆ ನಾವು ಅದಕ್ಕೆ ಏನೇನು ಐಟಮ್ಸ್ ಹಾಕಬೇಕು ಅಂತ ಹಾಕೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನ ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫನ್ ಜೊತೆಲಿ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಒಂಬಣ್ಣ ಬರೋ ಗಂಟ ಹುರ್ಕೋಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಹೆಚ್ಚಿರೋ ಶುಂಠಿ, 1-2 ಹಸಿಮೆಣ್ಸಿನ್ಕಾಯಿ, ಗೋಡಂಬಿ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಉಪ್ಪು ನೋಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ. ನಾವು ಅನ್ನಕ್ಕೆ ಉಪ್ಪು ಹಾಕಿದ್ದೀವಲ್ಲ ಅದಕ್ಕೋಸ್ಕರನೇ. ಗೋಡಂಬಿ ಎಲ್ಲ ಒಂಬಣ್ಣ ಬರೋ ಗಂಟ ಹುರ್ಕೋಬೇಕು. ತುಂಬಾ ರುಚಿ ಇರುತ್ತೆ ಈ ಮೊಸರನ್ನ. ಬಾಕ್ಸ್ಗಂತೂ ಈ ಬಿಸಿಬೇಳೆಬಾತು, ಪೊಂಗಲ್ ಮಾಡಿದಾಗೆಲ್ಲ ಈ ಮೊಸರನ್ನ ಮಾಡಿರಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಅಕ್ಕಿ ಹಾಕಿದ್ರೆ ಸಾಕು, ತುಂಬಾ ಒದಗುತ್ತೆ. ಈಗ ನಾನು ಮೊಸರು ಹಾಕ್ಕೋತಾ ಇದ್ದೀನಿ. ನನಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಈಗ ನಾನು ಅನ್ನನ ಇದು ಹಾಲಲ್ಲಿ ಮಾಡ್ಕೊಂಡಿದ್ದೀನಿ, ಮೇಲೆ ಮೊಸರು ಹಾಕ್ಕೋತಾ ಇದ್ದೀನಿ. ಎರಡೂ ಸೇರಿಕೊಂಡು ತುಂಬ ರುಚಿ ಕೊಡುತ್ತೆ. ಈಗ ಒಗ್ಗರಣೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಒಂದು ಸ್ವಲ್ಪ ದಾಳಂಬ್ರಿನ ಸುಲಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ, ದಾಳಂಬ್ರಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ಒಂದು ಮಿಕ್ಸ್ ಕೊಟ್ಕೊಂಡು, ಇವಾಗ ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಮೊಸರು ಎರಡೂ ಹಾಕ್ಕೊಂಡೆ. ನಂಗೆ ಇಷ್ಟು ತೆಳು ಸಾಕು. ನೀವು ಸಂಜೆ ಗಂಟ ಕೂಡ ಇಷ್ಟೇ ತೆಳು ಇರುತ್ತೆ, ಸ್ವಲ್ಪ ಭೀ ಹುಳಿ ಬರೋಲ್ಲ. ಈಗ ಪ್ರಸಾದ ರೆಡಿ ಆಯಿತು. ಒಂದು ಕಡೆ ಮೊಸರನ್ನ ಮಾಡಿದೆ, ಇನ್ನೊಂದು ಸ್ವಲ್ಪ ಪೊಂಗಲ್ಲು ಮಾಡಿದೆ. ಎರಡೂ ಪ್ರಸಾದ ಇವತ್ತು ದೇವ್ರಿಗೆ ಕರೆಕ್ಟಾಗಾಯಿತು. ಇವತ್ತು ರಾಘವೇಂದ್ರ ಸ್ವಾಮಿದು ಇವತ್ತಿಂದ ಇದು ಆರಾಧನೆ ಇದೆಯಂತೆ. ಇವತ್ತು 3ನೇ ಶುಕ್ರವಾರ, ತುಂಬಾ ಒಳ್ಳೆಯ ದಿನ ಇರುತ್ತೆ. ಪ್ಲೀಸ್ ಯಾರ್ಯಾರು ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಆಗಿ ಅಂತ ಕೇಳ್ಕೊತೀನಿ. ಮತ್ತು ಶೇರ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ರಾಘವೇಂದ್ರ ಸ್ವಾಮಿ ಪೂಜೆ ಆಯಿತು, ಮನೆ ಪೂಜೆ ಕೂಡ ಚೆನ್ನಾಗಾಯಿತು. ಇವತ್ತು ಪ್ರಸಾದ ಕೂಡ ತುಂಬ ಚೆನ್ನಾಗಾಯಿತು, ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಈಗ ಮನೆಗೆಲ್ಲ ಸಾಂಬ್ರಾಣಿ ಹಾಕ್ತೀನಿ ನಾನು. ಶುಕ್ರವಾರ, ಗುರುವಾರ, ಮಂಗಳವಾರ, ಸೋಮವಾರ ಎಲ್ಲ ಸಾಂಬ್ರಾಣಿ ಹೊಗೆ ಕೊಡ್ತೀನಿ ಮನೆಗೆಲ್ಲ. ಈಗ ಎಷ್ಟು ಶಾಂತ ಇರುತ್ತೆ ಅಂದರೆ ಮನೆ ಹೇಳೋಕ್ಕಾಗಲ್ಲ, ಅಷ್ಟು ಶಾಂತ ಇರುತ್ತೆ.